ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಾರ್ಮಲ್ ವ್ಲಾಗ್ ಮಾಡ್ತಾ ಇದ್ದೀನಿ, ಎ ಡೇ ಇನ್ ಮೈ ಲೈಫ್ ಅನ್ನೋ ಥರ. ಸೊ ಡೇ ಹೇಗೆ ಹೋಗುತ್ತೋ ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ತುಂಬ ದಿನ ಆಗಿತ್ತು ನಾನು ಈ ಥರ ಒಂದು ಜನರಲ್ ಒಂದು ವ್ಲಾಗ್ ಮಾಡಿದೆ. ಸೊ ಇವತ್ತು ಫಸ್ಟು ನಾವು ಹೋಗ್ತಾ ಇರೋದು ಸಮಥಿಂಗ್ ಸ್ಪೆಷಲ್ ಅಂತ ಅಂದರೆ ಮೂವಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ 4-5 ದಿನದಿಂದ ಪ್ಲ್ಯಾನ್ ಮಾಡಿ ಸೊ ಇವತ್ತು ಎಕ್ಸಿಕ್ಯೂಟ್ ಆಗಿದೆ ಪ್ಲಾನು. ಸೊ ನಾವಿವತ್ತು ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮ ಮನೆ ಹತ್ರನೇ ಫೋರಮ್ ಇದೆ, ನೆಕ್ಸಸ್ ಮಾಲ್ ಇದೆ ಕೋರಮಂಗ್ಲ. ಸೊ ನಮ್ಮ ಮನೆಯಿಂದ ಒಂದು 5-10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ. ಆ್ಯಂಡ್ ಇನ್ನೂ ಸ್ಪೆಷಲ್ ಏನು ಅಂದರೆ, ನಾವು ಎಲ್ಲರೂ ವೀಕೆಂಡ್ಸ್ ಹೋದರೆ ನಾವಿವತ್ತು ವೀಕ್ ಡೇಸ್ ಹೋಗ್ತಾ ಇದ್ದೀವಿ, ಮಂಡೇ. ಬಿಕಾಸ್ ನಿನ್ನೆ ಮೊನ್ನೆ ಎಲ್ಲ ಟಿಕೆಟ್ಸು ಆ್ಯಕ್ಚುಲಿ ಸಿಗ್ತಾ ಇರಲಿಲ್ಲ. ಇನ್ನೊಂದೇನು ಅಂದರೆ ಸಿದ್ದುಗೊಂದು ಸ್ವಲ್ಪ ಹುಷಾರು ಇರಲಿಲ್ಲ, ಅವ್ರಿಗೆ ಸ್ವಲ್ಪ ಕೋಲ್ಡು ಕಾಫು ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೆ ಮತ್ತೆ ಅಲ್ಲಿ ಹೋದರೆ ಇನ್ನು ಎ ಸಿಗೆ ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಕಡಿಮೆ ಆಗಲಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಬಟ್ ಆಫೀಸ್ ವರ್ಕ್ ಇದೆ, ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಜಸ್ಟ್ ಒಂದು ಮೂವಿಗೆ ಹೋಗಿ ಬರೋ ಥರ ಪ್ಲಾನ್ ಅಷ್ಟೇ ಇವತ್ತು. ಸೊ ಇವಾಗ ಹೋಗಬೇಕು. ಸಿದ್ದು ಆಲ್ರೆಡಿ ಕಾರ್ ತೆಗಿಯೋಕ್ಕೆ ಹೋಗಿದ್ದಾರೆ. ನಾನು ಸಿಂಪಲಾಗಿ ರೆಡಿಯಾಗಿದ್ದೀನಿ. ಏನು ಸ್ಪೆಷಲ್ ಏನು ಅಂದರೆ ಹೇರ್ ಕಟ್ ಮಾಡಿಸಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಬ್ಯಾಕ್ ಟು ಮೈ ಓಲ್ಡ್ ಡೇಸ್. ಆ್ಯಕ್ಚುಲಿ ಒಂದು 4 ಇಯರ್ಸ್ ಬ್ಯಾಕ್ ನಾನು ಯಾವಾಗ್ಲೂ ಇದೇ ಹೇರ್ ಸ್ಟೈಲ್ ಇರ್ತಾ ಇತ್ತು. ಯಾವಾಗ್ಲೂ ಹಿಂಗೆ ಇಷ್ಟೇ ಶಾರ್ಟಾಗಿ ಹೇರ್ ಕಟ್ ಮಾಡಿಸಿಟ್ಕೊಂಡಿರ್ತಿದ್ದೆ. ಬಟ್ ಸ್ವಲ್ಪ ಮದುವೆ ಆದಮೇಲೆ ಸ್ವಲ್ಪ ಉದ್ದಕ್ಕೆ ಬಿಟ್ಟಿದ್ದೆ. ಮತ್ತಿವಾಗ ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಕಟ್ ಮಾಡಿಸಿದ್ದೀನಿ. ಆ್ಯಂಡ್ ಸಿಂಪಲಾಗಿ ಒಂದು ಡ್ರೆಸ್ ಹಾಕಿದ್ದೀನಿ, ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೊರಡ್ಬೇಕು ಇವಾಗ. ಮತ್ತೆ ಲೇಟ್ ಆದರೆ ಲೇಟ್ ಆಗಿಬಿಡತ್ತೆ. ಸೊ ಹೊರಡೋಣ, ಏನಾಗುತ್ತೆ ನೋಡೋಣ. ಇವತ್ತು ಮೂವಿಗೆ ಹೋಗ್ತಿರೋದ ಎಕ್ಸೈಟ್ಮೆಂಟ್ ಇದೆ, ಚೆನ್ನಾಗಿದೆ ಅಂತ ಎಲ್ಲರೂ ರಿವ್ಯೂ ಮಾಡಿದ್ದಾರೆ. ಅದಕ್ಕೆ ಹುಷಾರಿಲ್ಲ ಅಂತ ಒಂದು 2 ದಿನ ಹೋಲ್ಡ್ ಮಾಡಿದ್ವಿ. ಆಕ್ಚುಲಿ ಇನ್ನ ವಾಯ್ಸ್ ಏನು ಅಷ್ಟೊಂದು ಸರಿಯಾಗಿಲ್ಲ, ಫೇಸ್ ಸ್ವಲ್ಪ ಟಯರ್ಡೇ ಇದೆ. ಸ್ಟಿಲ್ ಆದ್ರೂ ಎಲ್ಲ ರಿವ್ಯೂಸ್ ಕೊಡ್ತಿರೋದಕ್ಕೆ ಎಕ್ಸೈಟಲ್ಲಿ ಒಂದ್ಸತಿ ಟ್ರೈ ಮಾಡೋಣ, ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಇನ್ನು ಎ ಸಿಗೆ ಏನಾದ್ರು ಮತ್ತೆ ಶೀತ ಜಾಸ್ತಿ ಆಗ್ಬಿಟ್ರೆ. ಸೊ ಅದು ಡಿಫ್ರೆಂಟ್ ಅಂದರೆ ಈ ಸತಿ 2D ಬಿಟ್ಟು ಐಮ್ಯಾಕ್ಸ್ಗೆ ಹೋಗ್ತಾ ಇದೀವಲ್ಲ. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಐಮ್ಯಾಕ್ಸ್ಗೆ ಹೋಗ್ತಾ ಇರೋದು. ಯಾವಾಗ್ಲೂ ಮಾಲಲ್ಲಿ 2Dಗೆ ಹೋಗ್ತಾ ಇದ್ದಿದ್ದು, 2Dಲೇ ನೋಡ್ತಾ ಇದ್ವಿ. ನೋಡ್ಬೇಕು ಇವತ್ತು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಐಮ್ಯಾಕ್ಸಲ್ಲಿ ಅಂತ. ನೋಡೋಣ. ಇನ್ನು ಒಂದು 5 ಮಿನಿಟ್ಸ್ ಇದೆ ರೀಚ್ ಆಗೋಕ್ಕೆ. ಬೆಂಗಳೂರಲ್ಲಿ ಟ್ರಾಫಿಕ್ಕಲ್ಲಿ ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಬೇಕು. ಬಟ್ ಬೇಗ ಹೋಗೋಣ ಅಂತ ಸ್ವಲ್ಪ ಒಂದು 5-10 ಮಿನಿಟ್ಸ್ ಆದರೂ ಇವತ್ತು. ಅದು ಈ ನಡುವೆ ಅಂತೂ ಸ್ವಲ್ಪ 5-10 ಮಿನಿಟ್ಸ್ ಬೇಗ ಹೋಗ್ತಾ ಇದ್ದೀವಿ. ಫಸ್ಟ್ ಎಲ್ಲ ಮೂವಿ ಸ್ಟಾರ್ಟ್ ಆಗಿ 5-10 ಮಿನಿಟ್ಸ್ ಆದ್ಮೇಲೆ ಹೋಗ್ತಾ ಇದ್ವಿ. ನೋಡೋಣ. ನಾನೇನು ಅಂದ್ಕೊಂಡಿದ್ದೆ ಅಂತ ಅಂದರೆ, ಮಂಡೇ ಅಲ್ವಾ, ಸೊ ಮಂಡೇ ಅಂದರೆ ಸ್ವಲ್ಪ ಜನ ಕೂಡ ಕಮ್ಮಿ ಇರ್ತಾರೆ. ವೀಕೆಂಡ್ಸಲ್ಲಾದರೆ ಮಾಲಲ್ಲಿ ಜನ ಜಾಸ್ತಿ ಇರ್ತಾರೆ ಅಲ್ಲ ಅಂತ ಅಂದ್ಕೊಂಡೇ ಹೋಗಿದ್ದೆ. ಬಟ್ ಎಂಟ್ರೆನ್ಸಿಂದನೇ ನಮಗೊಂದು ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಅಂತ ಫೀಲ್ ಆಯಿತು. ಬಿಕಾಸ್ ಎಲ್ಲ ಸ್ವಲ್ಪ ನಿಧಾನಕ್ಕೆ ಮೂವ್ ಆಗ್ತಾ ಇತ್ತು ಗಾಡಿಗಳೆಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಹೇಗಿತ್ತು ಅಂತ ಅಂದರೆ, ಮಾಲ್ಗಳಲ್ಲೆಲ್ಲ ಬರೀ ವೀಕೆಂಡ್ಸಲ್ಲೇ ಜನ ಜಾಸ್ತಿ ಇರ್ತಾರೆ, ವೀಕ್ ಡೇಸಲ್ಲಿ ಒಂದು ಸ್ವಲ್ಪ ಖಾಲಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಥರ ಏನೂ ಇರಲಿಲ್ಲ. ಇವತ್ತೂ ಹಾಗೆ ಜನ ಇದ್ದರು. ನಾನು ಓಕೆ ಒಂದು ಸ್ವಲ್ಪ ಜನ ಇರ್ತಾರೆ, ತುಂಬ ಖಾಲಿನೇ ಹೊಡಿತಾ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಜನ ಇದ್ದರು. ಆ್ಯಂಡ್ ನಾವು ಡೈರೆಕ್ಟಾಗಿ ಮೂವಿಗೇ ಹೋದ್ವಿ. ಎಂಟ್ರೆನ್ಸೇ ಈ ಥರ ಇತ್ತು ಐಮ್ಯಾಕ್ಸಲ್ಲಿ. ನಾನು ಆವಾಗಲೇ ಹೇಳಿರೋ ಥರ ಐಮ್ಯಾಕ್ಸಲ್ಲಿ ನನಗೆ ಫಸ್ಟ್ ಟೈಮು. ಆ್ಯಂಡ್ ಪ್ರೈಸು ಅಷ್ಟೇ ಟಿಕೆಟ್ದು ತುಂಬ ಜಾಸ್ತಿನೇ ಇತ್ತು. ನಾವು 2 ಟಿಕೆಟಿಂದನೇ 1950 ರುಪೀಸ್ ಪೇ ಮಾಡಿದ್ವಿ. ಬಟ್ ಓಕೆ, ವರ್ತ್ ಅನ್ನಿಸ್ತು. ಥಿಯೇಟ್ರು ಸೀಟ್ಗಳು ಅಷ್ಟೇ ತುಂಬ ಚೆನ್ನಾಗಿತ್ತು. ನಾರ್ಮಲ್ ಮಾಲಲ್ಲೇ ಬೇರೆ ಇದರಲ್ಲಿ ನೋಡೋದಕ್ಕೂ ಆಡಿನಲ್ಲೂ ಇದರಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಆಗಿತ್ತು. ಆ್ಯಂಡ್ ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು ಐಮ್ಯಾಕ್ಸಲ್ಲಿ ನೋಡಿರೋದು. ಬಟ್ ಪ್ರೈಸ್ ಒಂದು ಸ್ವಲ್ಪ ಕಾಸ್ಟ್ಲಿ ಅಂತು. ಬರೀ ಟಿಕೆಟಿಗೆ 2000 ರೂಪಾಯಿ ಆಗೋಯಿತು. ಆ್ಯಂಡ್ ಇನ್ನು ಪಾಪ್ಕಾರ್ನ್ ಕೇಳಬೇಕಾ, ಮಾಲಲ್ಲಿ ಪ್ರೈಸ್ ಟಿಕೆಟ್ಗಿಂತನೂ ಇಲ್ಲಿ ಈ ಥರ ಪಾಪ್ಕಾರ್ನ್ ಪ್ರೈಸಸ್ಸೇ ಇನ್ನು ಜಾಸ್ತಿನೇ ಇರುತ್ತೆ. ಆ್ಯಂಡ್ ನಾನು ಬೇರೆ ಅದರಲ್ಲೂ ಏನೋ ಅರ್ಜೆಂಟಲ್ಲಿ ತೊಗೊಳ್ಬೇಕಾದ್ರೆ ರೆಗ್ಯುಲರ್ ತೊಗೊಳೋ ಬದಲು ಮೀಡಿಯಮೇ ತೊಗೊಂಡಿದ್ದೆ. ಪಾಪ್ಕಾರ್ನ್ ಕೂಡ ತುಂಬ ಜಾಸ್ತಿನೇ ಬಂದುಬಿಟ್ಟಿತ್ತು. ಆ್ಯಂಡ್ ಪೆಪ್ಸಿ ಕೂಡ ತೊಗೊಂಡಿದ್ದೆ. ಆ್ಯಂಡ್ ಪೆಪ್ಸಿ ಕೂಡ ನಾನು ಒಬ್ಬಳೇ ಕುಡಿಬೇಕಿತ್ತು, ಸಿದ್ದುಗೆ ಬೇರೆ ಸ್ವಲ್ಪ ಕೋಲ್ಡು ಕಾಫು ಇರೋದಕ್ಕೆ. ಹಾಗೆ ಮೂವಿ ನೋಡ್ತಾನೆ ನಾನೊಬ್ಬಳೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡೆ. ಆ್ಯಂಡ್ ಮಾಲಲ್ಲಿ ಔಟ್ಸೈಡ್ ಬಂದ್ರೂ ಅಷ್ಟೇ ತುಂಬ ಜನ ಇದ್ದರು.
ಆ್ಯಂಡ್ ಅಲ್ಲಿಂದ ನಾವು ಮತ್ತೆ ನಮಗೆ ಬೇರೆ ಟೈಮ್ ಆಗ್ತಾ ಇತ್ತು ಅಲ್ಲ ಅಂತ ಹೇಳಿಬಿಟ್ಟು ಡೈರೆಕ್ಟಾಗಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಪಾರ್ಕಿಂಗು ಅಷ್ಟೇ ಫುಲ್ ಆಗಿತ್ತು ಬೇಸ್ಮೆಂಟಲ್ಲಿ. ಎಷ್ಟೊಂದು ಕಾರ್ಗಳು ನಿಂತಿತ್ತು ಗೊತ್ತಾ. ನಾನು ಇಷ್ಟೊಂದು ಜನ ವೀಕ್ ಡೇಸಲ್ಲೂ ಬರ್ತಾರಾ ಅಂತ ಅಂದ್ಕೊಂಡೆ. ಜಸ್ಟ್ ಇವಾಗ ಮನೆಗೆ ಬಂದ್ವಿ. ಮೂವಿ ಮಾತ್ರ ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು. ಫಸ್ಟ್ ಹಾಫ್ ಓಕೆ ನಾರ್ಮಲ್ ಆಗಿತ್ತು ಆ್ಯಂಡ್ ಅಂಥ ಏನು ಹೆವಿ ವಾವ್ ಮೂಮೆಂಟ್ಸ್ ಅಂತ ಯಾವುದೂ ಇರಲಿಲ್ಲ. ಬಟ್ ಸೆಕೆಂಡ್ ಹಾಫ್ ಮಾತ್ರ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಇನ್ನೂ ಯಾರು ವಾಚ್ ಮಾಡಿಲ್ಲ ಅಂದರೆ ಸೀರಿಯಸ್ಲಿ ಮೂವಿನ ಮಿಸ್ ಮಾಡಬೇಡಿ. ಥಿಯೇಟ್ರಲ್ಲೇ ಒಂದು ಸತಿ ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ ಸೆಕೆಂಡ್ ಹಾಫ್ ಎಕ್ಸ್ಪೀರಿಯನ್ಸ್ ಮಾತ್ರ. ಆ್ಯಂಡ್ ಇನ್ನು ಓಕೆ ಆ ಕಡೆಯವರಿಗೆ ಅಥವಾ ಈಗ ಗೊತ್ತಿರೋರಿಗೆ ಕೋಲ ನೋಡಿದವರಿಗೆ ಎಲ್ಲ ಮಾತ್ರ ಇನ್ನೂ ಹೆವಿ ಎಕ್ಸ್ಪೀರಿಯನ್ಸ್ ಅದು. ಬ್ಯಾಂಗ್ಳೂರಲ್ಲೇ ಆದರೆ ಅವರೆಲ್ಲ ಜಸ್ಟ್ ಮೂವಿ ಆ್ಯಂಡ್ ಒಂಥರ ಕಂಟೆಂಟ್ ಅಥವಾ ದೇವರು ಬಂತು ಅನ್ನೋ ಫೀಲಲ್ಲಿ ನೋಡ್ತಾರೆ ಅಷ್ಟೇ. ಬಟ್ ನಮಗೂ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಕೋಲದ್ದು ಎಲ್ಲ ನಾವು ಎಲ್ಲ ಆ ಕಡೆ ನೋಡೋದಕ್ಕೆ ನಮಗೆ ಮಾತ್ರ ನಿಜವಾಗ್ಲೂ ಇನ್ನೂ ಹೆವಿ ಅನಿಸುತ್ತೆ. ಮಂಗಳೂರವ್ರಿಗಂತೂ ಕೇಳೋದೇ ಬೇಡ, ಅವರಂತೂ ಇನ್ನೂ ಹೆವಿ ವಾವ್ ಅಂದಿರ್ತಾರೆ. ಮೂವಿ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಪಾಪ್ಕಾರ್ನು ಎಲ್ಲ ಫುಲ್ ಸಿಕ್ಕಾಬಿಟ್ಟೆ ತಿಂದ್ಬಿಟ್ಟಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡಬೇಕು ಇವಾಗ. ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಅವನಿಗೂ ಅಷ್ಟೇ ಕೆಲಸ ಇದೆ ಆ್ಯಂಡ್ ಆಫೀಸ್ ವರ್ಕ್ ಕೂಡ ಇದೆ. ಸೊ ಎಲ್ಲ ಮತ್ತೆ ಇವಾಗ ಬೇಗ ಬೇಗ ಸ್ಟಾರ್ಟ್ ಮಾಡೋದು. ಹಾಗಾಗಿ ಬೇಗ ಬಂದುಬಿಟ್ವಿ. ಮೂವಿ ಮುಗಿಸಿ ಸಡನ್ನಾಗಿ ನಾವು ಬಂದ್ವಿ ಮನೆಗೇನೆ. ಆ್ಯಂಡ್ ಮಧ್ಯಾಹ್ನಕ್ಕೆ ಆಲ್ರೆಡಿ ನಾನು ಲಂಚ್ ಎಲ್ಲ ಪ್ರಿಪೇರ್ ಮಾಡೇ ಇಟ್ಟಿದ್ದೆ. ಸೊ ಹಾಗಾಗಿ ಬಂದುಬಿಟ್ಟು ಸ್ವಲ್ಪ ಲಂಚ್ ಮಾಡಿದ್ವಿ. ಆ್ಯಂಡ್ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಾನು ಮತ್ತೆ ಸ್ವಲ್ಪ ಪಾಪ್ಕಾರ್ನ್ ಉಳಿದಿತ್ತಾಯ್ತಾ. ಸುಮ್ಮನೆ ಅದನ್ನು ವೇಸ್ಟ್ ಮಾಡೋಕ್ಕೆ ಮನಸ್ಸೇ ಬಂದಿಲ್ಲ. ಪಾಪ್ಕಾರ್ನೇ ಆಲ್ಮೋಸ್ಟ್ 800 rupees ಪೇ ಮಾಡಿದ್ದೆ. ಅದಕ್ಕೆ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿಬಿಟ್ಟು ಹಾಗೆ ಈವ್ನಿಂಗ್ ಕುತ್ಕೊಂಡು ಅದನ್ನೇ ತಿಂತಾ ಇದ್ದೆ. ಸ್ನ್ಯಾಕ್ಸ್ ಬದಲು ಪಾಪ್ಕಾರ್ನೇ ತಿನ್ನೋಣ ಅಂತ. ಆ್ಯಂಡ್ ನೈಟ್ ಡಿನ್ನರ್ಗೆ ಸ್ವಲ್ಪ ಚಪಾತಿಗೆ ಅಥವಾ ರೊಟ್ಟಿಗೆ ಏನಾದರೂ ಒಂದು ಸಿಂಪಲ್ ಆಗಿರೋಂಥ ಒಂದು ಕರಿ ಮಾಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಆ್ಯಂಡ್ ಪನ್ನೀರ್ ಕೂಡ ಇತ್ತು. ಅದಕ್ಕೆ ಮೆಂತ್ಯ ಸೊಪ್ಪು ಮತ್ತು ಪನ್ನೀರ್ನ ಯೂಸ್ ಮಾಡಿಕೊಂಡು ಒಂದು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ. ಹಾಗೆ ನಿಮ್ಮೊಟ್ಟಿಗೂ ಶೇರ್ ಮಾಡೋಣ ಅಂತ. ಸಿಂಪಲ್ಲಾಗಿ ಆ್ಯಂಡ್ ಕ್ವಿಕ್ಕಾಗಿ ಕೂಡ ಬೇಗ ಮಾಡ್ಕೊಬಹುದು. ಸ್ವಲ್ಪ ಮೆಂತ್ಯ ಸೊಪ್ಪನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಒಂದು 100 ಗ್ರಾಮ್ ಪನ್ನೀರ್ನ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಬಹುದು. ಆ್ಯಂಡ್ ಇಲ್ಲಿ ಮಸಾಲೆಗೆ ನಾನು ಸಿಂಪಲ್ಲಾಗಿ ಯೂಸ್ ಮಾಡ್ತಾ ಇರೋದು ಸ್ವಲ್ಪ ಧನಿಯಾ ಕಾಳು, ಜೀರಿಗೆ, ಚಕ್ಕೆ, ಲವಂಗ ಆ್ಯಂಡ್ ಒಂದು ಏಲಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಮಸಾಲೆ ಏನು ಬೇಡ ಅಂತ ಸ್ವಲ್ಪ ಲೈಟಾಗಿ ಮಸಾಲೆ ಹಾಕಿಬಿಟ್ಟು ಮಾಡೋದಕ್ಕೆ. ಆ್ಯಂಡ್ ಅದರೊಟ್ಟಿಗೆ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ ಆ್ಯಂಡ್ 2 ಆನಿಯನ್ನ ನಾನು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗ್ರೀನ್ ಚಿಲ್ಲಿ, ಶುಂಠಿ ಮತ್ತು ಬೆಳ್ಳುಳ್ಳಿ. ಒಗ್ಗರಣೆಗೆ ಒಂದು ಸ್ವಲ್ಪ ಬಟರ್ ತೊಗೊಂಡಿದ್ದೀನಿ. ಬಟರ್ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಆ್ಯಂಡ್ ಸ್ವಲ್ಪ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ ಆ್ಯಂಡ್ ಖಾರದ ಪುಡಿ. ನೀವು ಗ್ರೀನ್ ಚಿಲ್ಲಿ ನಾನಿಲ್ಲಿ ಒಂದು 2 ತೊಗೊಂಡಿದ್ದಕ್ಕೆ ಖಾರದ ಪುಡಿಗೆ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬರೀ ಗ್ರೀನ್ ಚಿಲ್ಲಿನ ಯೂಸ್ ಮಾಡ್ಬೋದು ಅಥವಾ ಬರೀ ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು. ಫಸ್ಟು ನಾನಿಲ್ಲಿ ತೊಗೊಂಡಿದ್ನಲ್ಲ ಧನಿಯಾ ಕಾಳು ಮಸಾಲ, ಅದನ್ನೊಂದು ಸ್ವಲ್ಪ ಲೈಟಾಗಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಅದು ಮೀಡಿಯಮಾಗಿ ಇಟ್ಕೊಂಡು ರೋಸ್ಟ್ ಮಾಡಬೇಕು, ಅದೊಂದು ಸ್ವಲ್ಪ ಘಮ ಬರೋ ತನಕ. ಅದಕ್ಕೇ ನಾನು ಇದರಲ್ಲಿ 2 ಆನಿಯನ್ನಲ್ಲಿ 1 ಆನಿಯನ್ನ ನಾನಿಲ್ಲಿ ಸ್ವಲ್ಪ ಹಾಗೆ ಬಿಸಿ ಮಾಡಿಕೊಂಡು ಅದಕ್ಕೆ 1 ಸ್ಪೂನಷ್ಟು ಮತ್ತೆ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ನೀಟಾಗಿ ಇದೊಂದು ಸ್ವಲ್ಪ ಫ್ರೈ ಆಗಲಿ ಅಂತ. ಫ್ರೈ ಆದಮೇಲೆ ಅದನ್ನ ಹಾಗೆ ಸೈಡಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಮತ್ತೊಂದು ಪ್ಯಾನ್ಗೆ 1 ಅಥವಾ 2 ಸ್ಪೂನಷ್ಟು ಆಯಿಲ್ ಹಾಕಿಬಿಟ್ಟು ಸ್ವಲ್ಪ ಈ ಪನ್ನೀರನ್ನ ರೋಸ್ಟ್ ಮಾಡಬೇಕು. ತುಂಬ ರೋಸ್ಟ್ ಮಾಡಬಾರ್ದು, ಸ್ವಲ್ಪ ರೋಸ್ಟ್ ಮಾಡಿದ್ರೆ ಸಾಕು. ಪನ್ನೀರೆಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿದ್ರೆ ಸಾಕು. ಅದರಲ್ಲಿರೋಂತಹ ಸ್ವಲ್ಪ ವಾಟರ್ ಅಂಶ ಎಲ್ಲ ಸ್ವಲ್ಪ ಹೋಗಿ ಡ್ರೈ ಆಗಲಿ ಅಂತ ಅಷ್ಟೇ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಮಸಾಲೆ ಫ್ರೈ ಮಾಡಿದ್ವಲ್ಲ ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೇ ಕಟ್ ಮಾಡ್ಕೊಂಡಿರೋಂಥ ಒಂದು ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ ಅಷ್ಟನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಬೇಕು. ತುಂಬ ತೀರಾ ಏನು ತಿಕ್ಕ ಪೇಸ್ಟ್ ಅನ್ನೋ ಥರ ಬೇಡ, ಸ್ವಲ್ಪ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಆ್ಯಂಡ್ ನಾನಿಲ್ಲಿ ಪನ್ನೀರೂ ಅಷ್ಟೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೂ ಒಂದು ಕಡಾಯ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ತೊಗೊಂಡಿರೋಂತಹ ಬೆಣ್ಣೆ ಆ್ಯಂಡ್ 1-2 ಸ್ಪೂನಷ್ಟು ಆಯಿಲ್ನ ಹಾಕಿಬಿಟ್ಟು ಅದು 2 ಬಿಸಿ ಆದಮೇಲೆ ಇನ್ನೂ ಒಂದು ಆನಿಯನ್ ಇತ್ತಲ್ಲ ಅದನ್ನು ಕೂಡ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಆನಿಯನ್ ಎಲ್ಲ ಇಲ್ಲಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಅಥವಾ ಟ್ರಾನ್ಸ್ಪರೆಂಟ್ ಅಂತೀವಲ್ಲ ಅಷ್ಟು ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ನೆಕ್ಸ್ಟ್ ಅದಕ್ಕೆ ಕಟ್ ಮಾಡ್ಕೊಂಡಿರೋಂತಹ ಒಂದು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡಿದ್ರೆ ಸಾಕು.
ಹಾಕಬೇಕು. ನಾನಿಲ್ಲಿ 2 ತೊಗೊಂಡಿದ್ದೀನಿ, 1 ಅಥವಾ 2, ಅದು ನಿಮ್ಗೆ ಯಾವ ಥರ ಖಾರ ಬೇಕೋ ನೋಡಿ ಹಾಕ್ಕೊಬೇಕು. ನೆಕ್ಸ್ಟ್ ಅದಕ್ಕೆ ನಾನಿಲ್ಲಿ ಕಟ್ ಮಾಡ್ಕೊಂಡಿರೋಂತಹ ಮೆಂತ್ಯ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಿ ಅದರಲ್ಲಿರೋಂತಹ ನೀರಿನ ಅಂಶ ಎಲ್ಲ ಹೋದ್ಮೇಲೆ ನೆಕ್ಸ್ಟ್ ಅದಕ್ಕೆ ನಾವು ರುಬ್ಬಿರೋಂತಹ ಮಸಾಲೆಗೆ ಆ್ಯಡ್ ಮಾಡಬೇಕು. ಈ ಮಸಾಲೆ ಆ್ಯಡ್ ಮಾಡಿ ಒಂದು 2 ಸತಿ ನೀಟಾಗಿ ತಿರುಗಿಸ್ಬಿಟ್ಟು ಇದಕ್ಕಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಅರಿಶಿನ ಪುಡಿ, ಗರಂ ಮಸಾಲ, ಖಾರದ ಪುಡಿ ಎಲ್ಲ ತೊಗೊಂಡಿದ್ವಲ್ಲ, ಸೊ ಅದನ್ನೆಲ್ಲದನ್ನು ಒಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ಫುಲ್ ಒಂದ್ಸತಿ ನೀಟಾಗಿ ಅದು ಮಿಕ್ಸ್ ಆದಮೇಲೆ 1-2 ನಿಮಿಷ ಅದನ್ನು ಹಾಗೇ ಸ್ವಲ್ಪ ಕುದಿ ಬರೋದಕ್ಕೆ ಬಿಡಬೇಕು. ಏನಾದರೂ ಒಂದು ಪಾತ್ರೆ ಅಥವಾ ಪ್ಲೇಟು ಮುಚ್ಚಿಬಿಟ್ಟು ಸ್ವಲ್ಪ ಅದು ಫುಲ್ ಕುದಿ ಬಂದಮೇಲೆ ಈ ಥರ ಅದು ಫುಲ್ ಒಂದು ಕುದಿ ಬಂದ್ರೂ ಸಾಕು. ಅದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋ ಅಂತಹ ಪನ್ನೀರನ್ನ ಆ್ಯಡ್ ಮಾಡಿಬಿಟ್ಟು ಮತ್ತೆ ಒಂದು 5 ಮಿನಿಟ್ಸು ಹಾಗೇ ಕುದಿ ಬರ್ಸಿದ್ರೆ ನಿಮ್ಗೊಂಥರ ಈಸಿಯಾಗಿ ಒಂದು ಪಲ್ಯ ಅಥವಾ ಗ್ರೇವಿ ಯಾವ ಥರ ಬೇಕಾದ್ರೂ ನೀವು ಹೇಳ್ಬೋದು, ಚೆನ್ನಾಗಿರುತ್ತೆ. ಆ್ಯಂಡ್ ಮೆಂತ್ಯ ಸೊಪ್ಪು ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆ್ಯಂಡ್ ಪನ್ನೀರು ಅಷ್ಟೇ ಪ್ರೋಟೀನ್ ಕೂಡ ಇರುತ್ತೆ. ಪಲ್ಯ ನಿಮಗೆ ರೊಟ್ಟಿ ಜೊತೆಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಚಪಾತಿ ಅಷ್ಟಿಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಚಪಾತಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ನು. ನಾರ್ಮಲ್ ಆಗಿ ವೆಜಿಟೇಬಲ್ ಪಲ್ಯ ಮಾಡ್ಕೊಂಡು ತಿಂತೀವಲ್ಲ, ಅದ್ರ ಬದಲು ಈ ರೀತಿ ಒಂದ್ಸತಿ ಟ್ರೈ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಪಲ್ಯನೂ ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು.